ಇವತ್ತು ವಿಮೆನ್ಸ್ ಡೇ ಬಗ್ಗೆ ಮಾತಾಡೋಣ. ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ನಾವು ಭಾರತದವರು, ವಿಶಾಲ ಹೃದಯದವರು. ಭಾರತ ಮಾತೆ ಕನ್ನಡಾಂಬೆ ಎಲ್ಲದಕ್ಕೂ ಹೆಣ್ಣಿನ ಸ್ಥಾನ ಕೊಟ್ಟು ನಾವು ಪೂಜೆ ಮಾಡ್ತೀವಿ. ಇಂಥ ಸಂಸ್ಕೃತಿ ನಡೆ ನುಡಿಗಳನ್ನ ಬೆಳೆಸ್ಕೊ ಬಂದಿರೋ ನಾವು ಈ ವುಮೆನ್ಸ್ ಡೇನ ಒಂದಿನ ಅಷ್ಟೇ ಸೆಲೆಬ್ರೇಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ದಿನ ಎಲ್ಲ ಆ ಹೆಣ್ಣಿನ ಶೋಷಣೆಗೆ ಒಳಗಾಗಿಸ್ತಾ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಹೆಣ್ಮಕ್ಳಿಗೆ ಅನ್ಯಾಯ ಆಗದೆ ಇರೋ ಥರ ನಾವು ಕಾಪಾಡ್ಕೊಬೇಕು. ಅದರಲ್ಲೂ ನಮ್ಮ ಕನ್ನಡಿಗರು ಹೆಂಗಿರಬೇಕು, ಎಲ್ಲ ಹೆಣ್ಣು ಮಕ್ಕಳೂ ದೇವ್ರ ಸಮಾನ. ಸೊ ಎವ್ರಿ ಡೇ ನೀವು ಅವ್ರನ್ನ ಪೂಜೆ ಮಾಡಬೇಕು. ಸಾಧ್ಯವಾದರೆ ಕೈ ಎತ್ತು ಮುಗಿರಿ. ಅದು ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂದರೆ ಕಣ್ಣೆತ್ತು ನೋಡೋಕ್ಕೆ ಹೋಗಬೇಡಿ. ಯಾಕೆ ದೇವ್ರಿಗೆ ಹೋಲಿಸ್ತಾ ಇದ್ದೀವಿ ಅಂದರೆ, ಆ ದೇವ್ರನ್ನ ಬಿಟ್ಟರೆ ಇನ್ನೊಂದು ಜೀವನ ಸೃಷ್ಟಿ ಮಾಡೋ ಆ ಶಕ್ತಿ ಹೆಣ್ಣಿಗೆ ಮಾತ್ರ ಇರೋದು. ಹಾಗಾಗಿ ಪ್ರತಿ ಕ್ಷಣನೂ ನೀವು ಆ ಹೆಣ್ಣಿಗೆ ಗೌರವ ಕೊಡೋದನ್ನ ಮರಿಬೇಡಿ. ಅದಕ್ಕೆ ಹೇಳೋದು, ಒಂದು ಹೆಣ್ಣು ಪರಿಪೂರ್ಣ ಆಗೋದು ತಾಯಿ ಆದಾಗ ಮಾತ್ರ ಅಂತ. ಈ ಜನ್ಮ ಕೊಡೋ ಅವಕಾಶ ಎಲ್ಲರಿಗೂ ಸಿಗಲ್ಲ ಅಲ್ವಾ? ಗಂಡು ಮಕ್ಕಳು ಜನ್ಮ ಕೊಡೋಕ್ಕಾಗತ್ತಾ? ಸೊ ನಮ್ಮ ಹೆಣ್ಣು ಮಕ್ಕಳಿಗೆ ಎಂಥ ಅದ್ಭುತವಾದ ಪವರ್ ಇದೆ. ಯಾರ್ಯಾರಿಗೆ ಆ ಅವಕಾಶ ಸಿಕ್ಕಿದೆ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸಿ ಇನ್ನೊಂದು ಜನ್ಮಕ್ಕೆ ಜೀವ ಕೊಡಿ. ಆವಾಗಲೇ ನಿಮಗೆ ನಿಜವಾದ ಪ್ರೀತಿ ಏನು ಅಂತ ಗೊತ್ತಾಗೋದು. ಇವಾಗ ಎಷ್ಟೊಂದು ಜನ ಮಾಡರ್ನೈಸ್ ಆಗಿಬಿಟ್ಟು ಮಕ್ಕಳು ಬೇಡ ಅಂತಾರೆ. ಏನಕ್ಕೆ? ಅಯ್ಯೋ ರೆಸ್ಪಾನ್ಸಿಬಿಲಿಟೀಸ್ ಯಾರು ತಗೋತಾರಪ್ಪ, ಅಯ್ಯೋ ದುಡ್ಡಿದ್ದೆಲ್ಲ ಅವ್ರಿಗೆ ಖರ್ಚಾಗ್ಬಿಡುತ್ತೆ. ಆಮೇಲೆ ಎಷ್ಟೊಂದು ಜನಕ್ಕೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ಐಡಿಯಾ ಕೂಡ ಇರಲ್ಲ. ಆಮೇಲೆ ದೊಡ್ಡವರಾದ್ಮೇಲೆ ಅವ್ರು ನಮ್ಮನ್ನ ನೋಡ್ಕೊತಾರ, ಸಾಕ್ತಾರ ಅಂತ ಭಯ ಇರುತ್ತೆ. ಇಂಥ ಯೋಚನೆಗಳು ಈಗಿನ ಕಾಲದಲ್ಲಿ ಎಲ್ಲರ ಮೈಂಡ್ ಸೆಟ್ ಚೇಂಜ್ ಮಾಡಿಬಿಟ್ಟು ಎಷ್ಟೊಂದು ಜನ ಅಯ್ಯೋ ನಮಗೆ ಮಕ್ಕಳೇ ಬೇಡ, ನಾವಿಬ್ಬರೇ ಖುಷಿಯಾಗಿರ್ತೀವಿ ಅಂತ ಗಂಡ ಹೆಂಡತಿ ಇರ್ತಾರೆ. ಅದು ನನ್ನ ಪ್ರಕಾರ ನನಗೆ ತುಂಬ ತಪ್ಪು ಅನಿಸುತ್ತೆ. ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಮಕ್ಕಳು ಇದ್ರೇ ಸಂಸಾರ ರೀ. ಈ ಅಮ್ಮ ಮಗು ಬಾಂಧವ್ಯ ಏನಿರುತ್ತೆ ಅದೇ ರೀ ನಿಸ್ವಾರ್ಥ ಪ್ರೀತಿ ಸ್ಟಾರ್ಟ್ ಆಗೋದೆ ಅಲ್ಲಿಂದ. ಇನ್ಯಾರಿಗೂ ನೀವು ಆ ಪ್ರೀತಿ ಇನ್ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಖುಷಿನೇ ಬೇಕು, ನಮಗೆ ಆ ಪ್ರೀತಿ ಬೇಡ, ಯಾವುದೋ ಜನ್ಮ ಕೊಡೋ ಪ್ರೀತಿ ಬೇಡ ಅಂದರೆ ಖಂಡಿತವಾಗ್ಲೂ ಅದು ನಿಮ್ಮ ಒಪಿನಿಯನ್, ನಿಮ್ಮಿಷ್ಟದಂತಲೇ ಬದುಕಿ. ಬಟ್ ನಮಗೆಲ್ಲೋ ಒಂದು ಆ ಪವರ್ ಸಿಗ್ತಾ ಇದೆ ಅಂದಾಗ ಬಿಡಬೇಡಿ, ಆ ಚಾನ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ವುಮೆನ್ಸ್ ಡೇ ಒಂದೇ ಅಲ್ಲ, ಈ ಎಲ್ಲ ದಿನವೂ ಈ ಬರ್ತ್ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಸಿಬ್ಲಿಂಗ್ಸ್ ಡೇ ಇದನ್ನೆಲ್ಲ ಒಂದೊಂದು ದಿನಕ್ಕೆ ಸೀಮಿತ ಮಾಡಿಬಿಡ್ಬೇಡಿ. ಎಲ್ಲ ದಿನವೂ ಪ್ರೀತಿ ಕೊಡಿ. ಎಲ್ಲ ದಿನವೂ ಸೆಲೆಬ್ರೇಟ್ ಮಾಡೋದಂದರೆ ಎಲ್ಲ ದಿನವೂ ಮನೆಯನ್ನೆಲ್ಲ ಡೆಕೋರೇಟ್ ಮಾಡೋದಲ್ಲ, ಅಥವಾ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳು ಕೊಡೋದಲ್ಲ, ಅಥವಾ ಕೇಕ್ ತೊಗೊಬಂದು ಕಟ್ ಮಾಡಿಸೋದಲ್ಲ. ಅದಲ್ಲ ರೀ ಸೆಲೆಬ್ರೇಷನ್. ಜಸ್ಟ್ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಕೆಲಸದಿಂದ ವಾಪಸ್ ಬಂದಾಗ ನಿಂತ್ಕೊಳ್ಳಿ, ಹಿಡ್ಕೊಳ್ಳಿ ಅವ್ರ ಕೈನ, ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಒಂದು ಮಾತು ಹೇಳಿಬಿಟ್ಟು ಆಮೇಲೆ ನಿಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ. ಅಷ್ಟೇ, ಮುಗೀತು. ಅವ್ರು ಇಡೀ ದಿನ ಖುಷಿಯಾಗಿರ್ತಾರೆ. ಸೊ ಡೈಲಿ ಒಂದು 10 ಸೆಕೆಂಡ್ ಕೊಡೋಕ್ಕಾಗಲ್ವಾ ನಿಮ್ಮ ಪ್ರೀತಿ ಪಾತ್ರರಿಗೆ? ಎಲ್ಲ ದಿನವೂ ನೀವು ಅವ್ರ ಎಕ್ಸಿಸ್ಟೆನ್ಸ್ನ ಅರಿವು ಮೂಡಿಸ್ತಾ ಇರಬೇಕು. ಎಸ್, ಇದ್ದಾರೆ ಅವರು ನಮ್ಮ ಜೊತೆ ಅಂತ. ಈ ಥರ ಬಾಂಡಿಂಗ್ ಇದ್ದಾಗಲೇ ನಮ್ಮ ಸಂಬಂಧಗಳು ಗಟ್ಟಿಯಾಗೋದು. ಎಲ್ಲೂ ಬಿಟ್ಕೊಡ್ಬೇಡಿ, ಮಾತಾಡಿ. ಅಪ್ಪ ಮಗನ ಸಂಬಂಧ, ತಾಯಿ ಮಗನ ಸಂಬಂಧ, ಗಂಡ ಹೆಂಡತಿ ಸಂಬಂಧ. ಸೊ ಈ ಸಂಬಂಧಗಳನ್ನ ಗಟ್ಟಿ ಮಾಡೋದೇ ಇಂಥ ಚಿಕ್ಕ ಪುಟ್ಟ ವಿಚಾರಗಳು. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಡೇಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್, ನನಗೋಸ್ಕರ ನನ್ನ ಜೊತೆ ಇರೋದಕ್ಕೆ ಥ್ಯಾಂಕ್ಸ್. ಜಸ್ಟ್ ಒನ್ ಥ್ಯಾಂಕ್ಸ್. ಹ್ಯಾಪಿ ವುಮೆನ್ಸ್ ಡೇ.